ಯಾರಿಗೇನಾಗಬೇಕೋ ಅದೇ ಆಗತ್ತೆ. ಎಲ್ಲಾನು ಕಾಲ ನಿರ್ಧರಿಸತ್ತೆ. ಮೀರಾ, ನೀನ್ ಕೋಮಾಯಿಂದ ಹೊರಗೆ ಬಂದ್ಯಾ? ಕಣ್ಬಿಟ್ಟಿದ್ಯಾ? ವಿಚಿತ್ರವಾಗಿದೆ. ಇರು, ಡಾಕ್ಟರ್ನ ಕರ್ಕೊಂಬರ್ತೀನಿ. ಇರು, ಡಾಕ್ಟರ್ನ ಕರ್ಕೊಂಬರ್ತೀನಿ. ಈಗಷ್ಟೇ ನಿನ್ ಕಂಡೀಷನ್ ಬಗ್ಗೆ ಕೇಳಿದ್ರು ಕೂಡ ಇನ್ನೂ ಹಾಗೆ ಇದೆ ಅಂತ ಹೇಳ್ದೆ. ಅವನೇನ್ ಕರಿಬೇಕಾ? ಸರಿ, ಕರಿತೀನಿರು. ಈಗ ತಾತಂಗೆ ಏನೂ ಆಗಲ್ಲ, ಚಿಂತೆ ಮಾಡಬೇಡ, ಸರಿನಾ? ಅವನಿಯವರೇ, ಏನ್ ಸಿಸ್ಟರ್? ನೀವು ಜಾಯಿನ್ ಮಾಡಿರೋ ಹೆಡ್ ನರ್ಸ್ ಮೀರಾ ಪ್ರಜ್ಞೆ ಬಂದಿದೆ. ಹೌದಾ? ಹೌದು ರೀ. ಇಂಜೆಕ್ಷನ್ ಕೊಡಕ್ ಹೋದಾಗ ನನ್ನ ರೂಮ್ ಒಳಗೆ ಹೋದಾಗ ಕಾನ್ಶಿಯಸ್ ಅಲ್ಲಿ ಕಾಣಿಸಿದ್ಲು. ಮೊದಲು ನಿಮ್ನೇ ನೋಡ್ಬೇಕು ಅಂತ ಅನ್ಕೋತಿದ್ದಾಳೆ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಅಂತಿದ್ದಾಳೆ. ಹೌದಾ? ಬೇಗ ಬನ್ನಿ. ಅಕ್ಷಯ, ನೀನ್ ಇಲ್ಲೇ ಇರು ಕಂದ, ನಾವ್ ಈಗ್ಲೇ ಬರ್ತೀವಿ. ಅವರಿಂದ ಇವತ್ತು ನನ್ನ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವುದೋ ರಹಸ್ಯ ಗೊತ್ತಾಗತ್ತೆ. ಸರಿ ಮೇಡಮ್, ಈಗ್ಲೇ ಬರ್ತೀವಿ. ಶ್ರೀಕರ್ ಅವರೇ ನಡಿ. ಮೀರಾ ಅವರೇ, ನೀವು ಕೋಮಾಗ್ ಹೋಗಿರೋ ಕ್ಷಣದಿಂದ ಮೀರಾ ಅವರೇ ನಿಮ್ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತಾ ಅಂತ ಕಾಯ್ತಾ ಇದ್ದೆ. ಈಗ ಊಹಿಸ್ದೇ ಇರೋ ಅದ್ಭುತ ನಡೆದೇ ಬಿಡ್ತು. ತುಂಬಾ ಸಂತೋಷ ಆಯ್ತು ರೀ. ಏನಾಯ್ತು ನಿಮ್ಗೆ? ಯಾಕೆ ಅಳ್ತಾ ಇದ್ದೀರಾ? ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅನ್ಕೋತಾ ಇದ್ದೀರಾ? ಹೇಳಿ. 2-3 ಸಲ ಅವನಿ ಹತ್ರ ಏನೋ ಹೇಳಬೇಕು ಅಂತ ಪ್ರಯತ್ನ ಪಟ್ರಿ, ಆಗ್ಲಿಲ್ಲ. ವಿಷಯ ಏನಾಗಿರುತ್ತೋ ಅಂತ ಎಷ್ಟೇ ಯೋಚನೆ ಮಾಡಿದ್ರೂ ನಮ್ಮ ಊಹೆಗೂ ಸಿಕ್ತಿಲ್ಲ. ಅದೇನಾದ್ರೂ ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯನಾ? ಹಾಗಿದ್ರೆ ಬೇಗ ಹೇಳಿ. ಈ ಸಮಯದಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಹೀಗೆ ಕೇಳೋದು ನನಗೂ ಬೇಜಾರಾಗ್ತಾ ಇದೆ. ಆದ್ರೆ ಆ ವಿಷಯ ಏನಾಗಿರುತ್ತೋ ಅಂತ ತಿಳ್ಕೋಬೇಕು ಅನ್ನಿಸ್ತಾ ಇದೆ. ದಯವಿಟ್ಟು ಬೇಗ ಹೇಳಿ. ಅದು ಹಾ 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 ಹೇಳಿ ಹೇಳಿ. ಮಾತು ಸರಿಯಾಗಿ ಬರ್ತಿಲ್ವಾ? ಹಾಗಾದ್ರೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಹೌದು ಮೀರಾ ಅವರೇ, ನೀವು ರೆಸ್ಟ್ ತಗೊಳ್ಳಿ. ಜಾಸ್ತಿ ಸ್ಟ್ರೈನ್ ಆದರೆ ಇನ್ನೇನಾದರೂ ಆಗ್ಬೋದು. ನೀವು ಹೋಗಿ ಡಾಕ್ಟರ್ನ ಕರ್ಕೊಂಡು ಬನ್ನಿ. ಅದಾ ಯಾಕೆ? ನನಗೆ ಹೇಳಬೇಕು ಅನ್ಕೊಂಡ ವಿಷಯನ ಪೇಪರ್ ಮೇಲೆ ಬರ್ದು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಇರು ಅವನಿ.
ನಿಧಾನ. ಆಮೇಲೇನು ಹೇಳಿ? ಬರೀ ಅಮ್ಮ, ಬರೀರಿ ಮೀರಾ ಅವರೇ. ಮೀರಾ ಅವರೇ, ಮೀರಾ ಅವರೇ, ಮೀರಾ ಅವರೇ, ಮೀರಾ ಅವರೇ, ಮೀರಾ ಅವರೇ, ಮೀರಾ ಮೀರಾ ಅವರೇ, ಅವರೇ, ಮೀರಾ ಅವರೇ, ಡಾಕ್ಟರ್, ಮೀರಾ ಅವರೇ, ಡಾಕ್ಟರ್, ಡಾಕ್ಟರ್, ಮೀರಾ ಅವರೇ, ಡಾಕ್ಟರ್, ಮೀರಾ ಅವರೇ, ಡಾಕ್ಟರ್. ಮೀರಾ ಅವರು ನಾನು ಕೂಡ ಡಾಕ್ಟರ್ ಹತ್ರನೇ ಹೋಗಿದ್ದೆ. ಅರ್ಜೆಂಟ್ ಆಪರೇಷನ್ ಇರೋದ್ರಿಂದ ಥಿಯೇಟರ್ ಅಲ್ಲಿ ಇದ್ದಾರೆ ಸರ್. ಏನಾಯ್ತು? ಏನೋ ಹೇಳಕ್ ಹೋದ್ರು ರೀ, ಮಾತ್ ಬರ್ಲಿಲ್ಲ. ಪೇಪರ್ ಮೇಲೆ ಬರೆಯೋಕ್ ಹೋದ್ರು, ಸಡನ್ ಆಗಿ ಅನ್ಕಾನ್ಶಿಯಸ್ ಆದ್ರು. ಕೋಮಾ ಪೇಷಂಟ್ ಕಂಡೀಷನ್ಸ್ ಹೀಗೆ ಇರುತ್ತೆ ಸರ್. ಯಾವಾಗ ನಾರ್ಮಲ್ ಆಗ್ತಾರೋ ಗೊತ್ತಿಲ್ಲ, ಯಾವಾಗ ಸಡನ್ ಆಗಿ ಕೋಮಾಗೆ ಹೋಗ್ತಾರಂತ ಕೂಡ ಗೊತ್ತಿಲ್ಲ. ನಿಮ್ ಮಗಳು ಅಂತ ಬರ್ತಿದ್ದಾರೆ. ಈ ತರ ಯಾಕೆ ಬರೆದ್ರು? ನಮಗ್ ಹುಟ್ಟಿದ ಮಗು ಸತ್ತೋಗಿದೆ ಅನ್ನೋ ವಿಷಯ ಇವರು ಗೊತ್ತಲ್ವಾ? ಹಾಗಿದ್ದಾಗ ಈ ತರ ಯಾಕೆ ಬರೆದ್ರು? ಈ ಅಕ್ಷರಗಳ ಹಿಂದೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋದು ಏನೋ ಇದೆ. ಇವರು ಪೂರ್ತಿಯಾಗಿ ಕೋಮದಿಂದ ಹೊರಗೆ ಬರೋವರೆಗೂ ಅಸಲಿ ವಿಷಯಗಳು ಗೊತ್ತಾಗಲ್ಲ. ಕೆಲವು ವರ್ಷಗಳಿಂದ ಏನೋ ಒಂದು ವಿಷಯದಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ನಾನು ಕೇಳಿದ್ರೆ ಹೇಳಲಿಲ್ಲ. ನಿಮಗೆ ಸಂಬಂಧಪಟ್ಟಿದ್ದ ವಿಷಯನೇ ಅಂತ ನನಗಿವಾಗ ಅರ್ಥ ಆಯ್ತು. ನಾರಾಯಣ್ ರಾವ್ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ನಿಮ್ಮನ್ನ ಕರೀತಿದ್ದಾರೆ. ಬಾ. ತಾತ, ಇವಾಗ ಹೇಗಿದ್ದೀರಾ ತಾತ? ಸದ್ಯಕ್ಕೆ ಚೆನ್ನಾಗಿದ್ದೀನಿ ತಾಯಿ. ಪ್ರಾಣಗಂಡಾಂತರ ದಾಟೋಯ್ತು, ನೀವಿನ್ನೇನು ಭಯ ಪಡಬೇಡಿ. ಸರಿಯಾದ ಸಮಯದಲ್ಲಿ ಈ ಸರ್ ಅವರೇ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು. ನಾವು ಕೃತಜ್ಞತೆ ತಿಳಿಸ್ಬೇಕು. ಅಯ್ಯೋ,
ಮನೇಲಿ ನಡೆದಿದ್ನೆಲ್ಲ ಅಕ್ಷಯ ಹೇಳಿದ್ಲು. ಒಬ್ಳೆ ನಿಮ್ಮನ್ನ ತಳ್ಳೋ ಗಾಡಿ ಮೇಲೆ ತಳ್ಕೊಂಡು ಬರ್ಬೇಕಾದ್ರೆ ನಮಗೆ ಎದುರು ಸಿಕ್ಕದ್ಲು. ಹಾಸ್ಪಿಟಲ್ಗೆ ನಿಮ್ಮನ್ನ ಕರ್ಕೊಂಡು ಬಂದ್ಮೇಲೆ ಪದೇ ಪದೇ ದೇವ್ರ ಮುಂದೆ ಹೋಗಿ ನಿಮ್ಮ ಪ್ರಾಣಕ್ಕೆ ರಕ್ಷಣೆ ಆಗಿರ್ಬೇಕು ಅಂತ ಕೇಳ್ಕೊತಾ ಇದ್ಲು. ತುಂಬಾ ಭಯ ಪಟ್ಟಿದ್ಲು. ಅವನಿ ಮೇಡಮ್, ನೀವು ದೈವನ್ ನಂಬಾರ್ದು ಅಂತೀರಾ ಅಲ್ವಾ? ಆ ದೈವನೇ ನಿಮ್ಮ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತು. ನಮ್ಮ ತಾತನ ಆಯಸ್ನ ಉಳಿಸಿದ್ಲು ನೋಡಿ. ಅವ್ರವ್ರ ನಂಬಿಕೆ ಅವ್ರವ್ರದಮ್ಮ. ಬಂಗಾರ ತಾಯಿ. ಇಷ್ಟು ಒಳ್ಳೆ ಮಗಳಿಗೆ ಆ ತಂದೆ ತಾಯಿ ಯಾಕೆ ದೂರ ಆಗಿದ್ದಾರೋ, ಯಾಕೆ ವಿಧಿ ಬರಹ ಹಾಗೆ ಬರ್ದಿದ್ಯೋ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಹುಡುಗಿ ಜನ್ಮ ರಹಸ್ಯನ ತಿಳ್ಕೊಳ್ಳೋಣ ಅಂತ ನಾನು ಮಾಡಿದ ಪ್ರಯತ್ನಗಳು ನನಗೆ ನಿರುತ್ಸಾಹನ ಕೊಡ್ತು. ಅಕ್ಷಯನ ಕಾವೇರಿ ದೊಡ್ಡ ಶತ್ರು ಆಗಿ ನೋಡ್ತಾ ಇದ್ದಾಳಮ್ಮ. ಅವಳ ಮಗಳ ಸಮಾನನೇ ಆಗಿದ್ರು ಕಾವೇರಿ ಅಷ್ಟು ದೊಡ್ಡ ಮನಸ್ಸು ಮಾಡ್ಕೋತಾ ಇಲ್ಲ. ಯಾಕೋ ಗೊತ್ತಿಲ್ಲ. ಯಾಕೋ ಅಕ್ಷಯ ಮೇಲೆ ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ, ಹಾವಿನ ಹಾಗೆ. ಅಕ್ಷಯ ಭವಿಷ್ಯದ ಬಗ್ಗೆನೇ ನನಗೆ ಚಿಂತೆ ಇಲ್ಲ. ಹಾಗಂತ ಯಾವ ಅನಾಥಾಶ್ರಮದಲ್ಲೋ ಬಿಡಕ್ಕೂ ಆಗಲ್ಲ. ನನ್ನ ಪ್ರಾಣ ಇರೋವರೆಗೂ ಅದು ನಡೆಯಲ್ಲ. ಅಕ್ಷಯನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದೇ ಕಾವೇರಿ ಉದ್ದೇಶ. ಅದಕ್ಕೆ ವಿಷ ತುಂಬಿರೋ ನಾಲ್ಗೆಯಿಂದ ಅವಳ ಮೇಲೆ ಕೆಟ್ಟು ಮಾತಾಡ್ತಾಳೆ. ನಮಗೂ ವಯಸ್ಸಾಗ್ತಾ ಬಂತು. ಸೂರ್ಯೋದಯ ನೋಡ್ತಾ ಇರೋ ನಾವು ಸೂರ್ಯಾಸ್ತ ಆಗೋ ಅಷ್ಟೊತ್ತಿಗೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ನೀವೇ ತಂದೆ ತಾಯಿಯಾಗಿ ಬದಲಾಗಿ ಅಗತ್ಯಗಳನ್ನ ನೋಡ್ಕೋತಾ ಇದ್ದೀರಾ. ಆದರೆ ನೀವು ನಿಜವಾದ ತಂದೆ ತಾಯಿ ಅಂತೂ ಅಲ್ಲ ಅಲ್ವಾ? ಕಾವೇರಿನ ಹೇಗೆ ಎದುರಿಸ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ನೀವೇನೂ ಭಯ ಪಡಬೇಡಿ, ಚಿಂತೆ ಮಾಡಬೇಡಿ. ನಾನು ನಾಳೆ ನಿಮ್ಮ ಮನೆಗೆ ಬಂದು ಕಾವೇರಿ ಹತ್ರ ಮಾತಾಡಬೇಕಾಗಿರೋ ರೀತಿನಲ್ಲೇ ಮಾತಾಡ್ತೀನಿ. ಈಗಷ್ಟೇ ಪ್ರಜ್ಞೆ ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡಿಸ್ದೇ ಇರೋದೇ ಒಳ್ಳೆಯದು. ನಾಳೆ ಬೆಳಿಗ್ಗೆನೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ನಾನು ಕೊಡೋ ಮೆಡಿಸನ್ಸ್ನ ಮಾತ್ರ ಸರಿಯಾಗಿ ಕೊಡಬೇಕು. ಓಕೆ? ಶ್ಯೂರ್ ಡಾಕ್ಟರ್. ನಾರಾಯಣ್ ರಾವ್ ಅವರೇ, ಟೇಕ್ ರೆಸ್ಟ್. ಹಾಂ, ರೆಸ್ಟ್ ತಗೊಳ್ಳಿ. ಬಾಮ್ಮ. ನಾನು ಇಲ್ಲೇ ಇರ್ತೀನಿ, ನೀವು ಹೊರಡಿ. ಪರವಾಗಿಲ್ಲ, ನಾನು ಕೂಡ ಇರ್ತೀನಿ. ನಾನು ನೋಡ್ಕೋತೀನಿ, ನೀವು ಹೊರಡಿ. ಎಲ್ಲರೂ ಇದ್ದು ಮಾಡೋದೇನಿದೆ? ಅಕ್ಷಯನ್ ಪರಿಸ್ಥಿತಿ ನೋಡ್ತಿದ್ರೆ ಬೇಜಾರಾಗ್ತಿದೆ. ಆದರೆ ನಮ್ಮದು ಕೂಡ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಸರಿ, ನಾನು ಹೊರಡ್ತೀನಿ. ಏನಾದರೂ ಅಗತ್ಯ ಇದ್ದರೆ ಫೋನ್ ಮಾಡಿ. ಬಾಯ್ ನಮ್ಮ. ಬಾಯ್ ಸರ್. ಬಾಮ್ಮ, ಕೂತ್ಕೋ.
2 ದಿನ ಆದಮೇಲೆ ಹಾಸ್ಪಿಟ್ಲ್ಗೆ ಹೋಗೋಣ. ಇನ್ಮೇಲೆ ನೀನು ನಿಧಾನವಾಗಿ ನಡಿಬೇಕು. ಶ್ರೀಕರ್, ಏನಮ್ಮ? ಆಫೀಸಿಂದ ಬರೋದು ಯಾಕೆ ಇಷ್ಟು ಲೇಟ್ ಆಯ್ತು? ಏನಾಯ್ತು ಶ್ರೀಕರ್, ಯಾಕೆ ಡಲ್ ಆಗಿದ್ಯಾ? ಆಫೀಸಿಂದ ನಾನು ಅವನಿಗೆ ಕಾರಲ್ಲಿ ಬರಬೇಕಾದ್ರೆ ದಾರಿಲಿ ಅಕ್ಷಯ ಕಾಣಿಸಿದ್ಲ. ಚಿಕ್ಕ ಹುಡುಗಿ ತಾತನಿಗೋಸ್ಕರ ಅಷ್ಟು ಕಷ್ಟಪಡ್ತಿದ್ರೆ ಹಾಸ್ಪಿಟಲಿಗೆ ಸೇರಿಸಿ ಅವ್ರಿಗೆ ಯಾವುದೇ ಅಪಾಯ ಇಲ್ಲ ಅಂತ ಗೊತ್ತಾದ ಮೇಲೇ ನಾನು ಇಲ್ಲಿಗೆ ಬರ್ತಿದ್ದೀನಿ. ಆ ಹುಡುಗಿ ಅವಳ ನೋವೇನೋ ಅವಳು ಅನ್ಭವಿಸ್ತಿದ್ಲು. ನೀನ್ ಯಾಕೆ ಹೋದೆ? ಏನಮ್ಮ ಹಾಗೆ ಮಾತಾಡ್ತಿದೀಯಾ? ಅಕ್ಷಯ್ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಾದ್ರೆ ಹೀಗೆ ಮಾತಾಡಲ್ಲ. ನನಗ್ಯಾಕೆ ಗೊತ್ತಿಲ್ಲ? ಹಿಂದೆ 2 ಸಲ ಅವಳಿಂದ ನಾನು ಕಷ್ಟಪಟ್ಟೆ ಅಲ್ವಾ? ಚಿಕ್ಕ ಮಕ್ಕಳ ಮೇಲೆ ನಿಮ್ಮಮ್ಮನಿಗೆ ಯಾಕೋ ದ್ವೇಷ ಇರುತ್ತೆ? ಆ ಹುಡುಗಿ ಮಾಡೋ ಕೆಲಸಗಳೇ ಹಾಗೆ. ಅವಳಿಗೆ ದುರಹಂಕಾರ. ಚಿಕ್ಕ ಹುಡುಗಿ ಬಗ್ಗೆ ನಿನ್ನ ಬಾಯಿಯಿಂದ ಇಂಥ ಮಾತುಗಳನ್ನ ಕೇಳೋಕ್ಕಾಗಲ್ಲಮ್ಮ. ಅಕ್ಷಯ ಬಗ್ಗೆ ಇನ್ಯಾವತ್ತೂ ಹೀಗೆ ಹೇಳಬೇಡ ಅಮ್ಮ. ಅಕ್ಷಯ್ ನನ್ನ ಪ್ರಾಣ ಕಾಪಾಡಿದ್ಲು. ನಿನ್ನ ಮಗ ಇವತ್ತು ನಿನ್ನ ಕಣ್ಮುಂದೆ ಹೀಗಿರೋದಕ್ಕೆ ಕಾರಣ ಆಗಿದ್ದಾಳೆ. ಅದನ್ನ ನೀನು ಮರಿಬೇಡ. ಅದಕ್ಕಿಂತ ಸಹಾಯ ಇನ್ನೇನಾದ್ರೂ ಇರುತ್ತಾ? ಆ ಒಂದು ಒಳ್ಳೆ ಕೆಲಸನ ಅಡ್ಡ ಇಟ್ಕೊಂಡು ತಪ್ಪು ಮೇಲೆ ತಪ್ಪು ಮಾಡಬಹುದಾ? ಅಮ್ಮ, ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಆಗಿರಲ್ಲ, ಕಾಣಿಸ್ತಾ ಇರೋದೆಲ್ಲ ಸುಳ್ಳು ಅಲ್ಲ. ಅಕ್ಷಯ್ ಎಂತೋಳಂತ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ. ಅವಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನಮ್ಗೇನಿದೆ ಶ್ರೀಕರ್? ಯಾಕೆ ಆ ಹುಡುಗಿ ಪರ ವಹಿಸ್ಕೊಂಡು ಬರ್ತಿದ್ಯಾ? ಅಮ್ಮ, ಅಕ್ಷಯ ಕನಕದುರ್ಗ ಅಮ್ನೋರ ವರಪ್ರಸಾದ ಅಂತೆ. ಪೂಜಾರಿಯವರೇ ಹೇಳಿದ್ರು. ಅಮ್ನೋರ ಅಂಶ ಅಂತೆ. ಅದಕ್ಕೆ ಓದಕ್ಕೋಸ್ಕರ ಹೊರಗಡೆ ಹೋಗಿಲ್ಲ ಅಂದ್ರೂ ವೇದನ ಕಲಿಯೋಕ್ಕಾಗಿದೆ. ನಮ್ಮ ಮನೇಲಿ ಕಾರಣ ಜನ್ಮ ಇರೋಳು ಕಾಲಿಡ್ತಾಳೆ ಅಂತ ಅನ್ಕೊಂಡ್ವಿ. ಆದ್ರೆ ಅಕ್ಷಯ್ ನೋಡ್ತಿದ್ರೆ ಹಾಗನ್ನಿಸ್ತಿದೆ. ನನ್ನ ಮಗಳು ಬದುಕಿದಿದ್ರೆ ಅಕ್ಷಯ ಹಾಗೆ ವಿನಯ ವಿಧೇಯತೆಯಿಂದ ಪದ್ಧತಿಯಿಂದ ಇರ್ತಿದ್ಲೇನೋ. ಹೊರ್ಗಿನವ್ರನ್ನ ನನ್ನ ಮನೆ ವಾರಸ್ದಾರರ ಜೊತೆಗೆ ಹೋಲಿಸ್ಬೇಡ. ಎಲ್ರಿಗೂ ಅಂತ ಅರ್ಹತೆ ಇರೋದಿಲ್ಲ. ನಮ್ಮ ಮಧ್ಯ ಓಡಾಡ್ತಿರೋ ಶೌರ್ಯಗೆ ಪದ್ಧತಿಗಳ ಬಗ್ಗೆ ಗೊತ್ತಾಗಿಲ್ಲ. ಬೇಕಾ ಬಿಟ್ಟು ಬೆಳೆದಿರೋ ಹುಡುಗಿ ಪರ ವಹಿಸ್ಕೊಂಡು ಬರ್ತಿದ್ದಾನೆ. ಅವಳ ಬಗ್ಗೆ ನಾವು ತಿಳ್ಕೊಳ್ಳೋದಲ್ಲ, ಅವನೇ ತಿಳ್ಕೊತಾನೆ. ನನ್ನ ಗಂಡ ನನ್ನ ಮೊಮ್ಮಗಳು ಏನಾದ್ರೂ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಸೊಸೆ ರೂಪದಲ್ಲಿ ನಮ್ಮ ಮನೆಗೆ ಕೊಳ್ಳಿದೇವ ಕಾಲಿಡ್ತಾಳೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನೀವು ಬಾಯಿಗೆ ಬಂದಾಗ ಮಾತಾಡಬೇಡಿ, ಮರ್ಯಾದೆ ಇರಲ್ಲ. ನಿಧಾನ, ಹುಷಾರು. ನಿಧಾನವಾಗಿ ಬನ್ನಿ ತಾತ. ಹಾಗೆ ಆಗ್ಲಮ್ಮ. ಏನು ಅಂದ್ರೆ ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ರಿ? ನಿಮ್ಮಿಬ್ರಿಗೂ ಏನಾಯ್ತು ಅಂತ ಭಯ ಪಡ್ತಾ ಇದ್ದೆ. ನಿಮ್ಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಬಂದ್ರು ಅಲ್ವಾ, ಭಯ ಪಡ್ಬೇಡಿ. ಮೊದಲು ನಾರಾಯಣ್ ರಾವ್ ಅವರು ರೆಸ್ಟ್ ತಗೋಬೇಕು. ಕೂತ್ಕೊಳ್ಳಿ ತಾತ. ನಾನ್ ಕೊಟ್ಟಿರೋ ಟಾರ್ಚರ್ಗೆ ಇಬ್ರು ಸೇರಿ ಯಾವ ಕೆರೆನೋ ಬಾವಿಗೋ ಹಾರ್ತಾರೆ ಅನ್ಕೊಂಡಿದ್ದೆ. ಇವ್ರ ಸಾವಿನ ವಾರ್ತೆನ ನಾನು ಕೇಳ್ತೀನಿ ಅನ್ಕೊಂಡಿದ್ದೆ. ಮತ್ತೆ ವಾಪಸ್ ಬಂದ್ಬಿಟ್ರಲ್ಲ.